ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡುವುದೋ ಮೂಢ. ವಿಷದಾಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳು ಎಂದು ಭಾವಿಸಬೇಡ. ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕಾ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನಡೆಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಷ್ಠ ನಡೆಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತೆಂಥವರೋ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನಂತ ಒಂದು ನರಕುಂಡಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ದೂರವಾಯಿತು. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರ ನಾಡಿಗಳೇ ಗೊತ್ತಿಲ್ಲ. ಇದನ್ನೆಲ್ಲ ನಿನ್ನಂತ ಮೂರ್ಖನಿಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ.